ಬಂದರು 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 ಯಾರು ಹೇಳ್ತಾರೆ ನಮಸ್ತೆ ಅಲ್ಲ ನೆಳ್ಳು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಮತ್ತು ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಮಕ್ಕಳು ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ವತಿಯಿಂದ ಹೊಸದಾಗಿ ನಾವು ಈ ಅಕ್ಕ ಪಡೆ ಅನ್ನೋ ಒಂದು ಕಾನ್ಸೆಪ್ಟನ್ನು ರಾಜ್ಯ ಸರ್ಕಾರ ಜಾರಿ ಮಾಡಿದೆ. ಈ ಒಂದು ಅಕ್ಕ ಪಡೆ ಕಾನ್ಸೆಪ್ಟಲ್ಲಿ ಒಂದು ಗಾಡಿಯನ್ನು ನಮಗೆ ನೀಡಲಾಗಿದೆ ಮತ್ತು ಹೋಮ್ ಗಾರ್ಡ್ಸ್ ಮತ್ತು ಪೊಲೀಸ್ ಇಬ್ಬರು ಸೇರಿ ವಿಶೇಷ ಗಸ್ತುವನ್ನು ಮಾಡೋದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕಡೆಗೂ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಕೂಡ ಮಾಡೋ ಒಂದು ನಿಟ್ಟಿನಲ್ಲಿ ಈ ಒಂದು ಪಡೆಯನ್ನು ನಾವು ಶುರು ಮಾಡಲಾಗಿದೆ. ಇದು ನಮ್ಮ ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಹೆಸರಲ್ಲಿ ಈ ಪಡೆ ಮೊದಲಿತ್ತು. ಒಂದು ಕಡೆ ಓಬವ್ವ ಪಡೆ ಇತ್ತು, ಇನ್ನೊಂದು ಕಡೆ ಚೆನ್ನಮ್ಮ ಪಡೆ ಇತ್ತು, ಮತ್ತೊಂದು ಕಡೆ ಅಕ್ಕ ಪಡೆ ಇತ್ತು, ಕೋಲಾರಲ್ಲಿ ಕೋಲಾರಮ್ಮ ಪಡೆ ಅಂತ ಇತ್ತು. ಅದನ್ನೆಲ್ಲವನ್ನು ಕ್ರೋಢೀಕರಿಸಿ ಒಂದು ಅಕ್ಕ ಪಡೆಯನ್ನಾಗಿ ಒಂದು ಮರುನಾಮಕರಣವನ್ನು ಮಾಡಿ ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಮತ್ತು ಎಸ್ಪೆಷಲಿ ಗರ್ಲ್ಸ್ ಯಾರು ಸ್ಕೂಲ್ ಗೋಯಿಂಗ್, ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಯಾರಿದ್ದಾರೆ ಅವರ ರಕ್ಷಣೆಗಾಗಿ, ಅವರಿಗೆ ಒಂದು ಮಾನಸಿಕ ಧೈರ್ಯಕ್ಕಾಗಿ, ಅವರ ಅವೇರ್ನೆಸ್ಗೋಸ್ಕರ ಈ ಒಂದು ಅಕ್ಕ ಪಡೆಯನ್ನು ನಿಯೋಜನೆ ಮಾಡಲಾಗಿದೆ. ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕಡೆಗೂ ನಾವು ಯಾವ ಪಾಯಿಂಟ್ಸ್ಗೆ ಅವ್ರು ಹೋಗಬೇಕು ಅಂತ ನಾವು ಒಂದು ಡೀಟೇಲ್ ಆಗಿ ಲಿಸ್ಟ್ ಮಾಡಿಕೊಟ್ಟಿದ್ದೀವಿ. ಅವರು ಒಂದು ಶಿಫ್ಟ್ಸಲ್ಲಿ, ಮಾರ್ನಿಂಗ್ ಶಿಫ್ಟ್ ಆ್ಯಂಡ್ ಈವ್ನಿಂಗ್ ಶಿಫ್ಟಲ್ಲಿ ಅವರು ಎಲ್ಲ ಕಡೆ ಸುತ್ತಾಡಿ ಅಲ್ಲಿ ಯಾರಾದರೂ ನಮ್ಮ ಈವ್ ಟೀಸಿಂಗ್ ಆಗಿರ್ಬೋದು, ಅಥವಾ ಮಹಿಳೆಯರಿಗೆ ಒಂದು ತೊಂದರೆ ಕೊಡೋರಾಗಿರ್ಬೋದು, ಅಥವಾ ಬೇರೆ ಏನೇ ಒಂದು ಸುರಕ್ಷಿತವಾಗಿ ಅವ್ರನ್ನ ಮನೆಗೆ ತಲುಪಿಸೋ ಒಂದು ನಿಟ್ಟಿನಲ್ಲಿ ಅವರಿಗೆ ಧೈರ್ಯ ತುಂಬೋದಾಗಿರ್ಬೋದು. ಇದೆಲ್ಲದರ ಜೊತೆಗೆ ನಮ್ಮ ಅವೇರ್ನೆಸ್ ಪ್ರೋಗ್ರಾಮ್ನು ಮಾಡಿಸೋ ಒಂದು ನಿಟ್ಟಿನಲ್ಲಿ ಈ ಒಂದು ಅಕ್ಕ ಪಡೆಯನ್ನು ನಾವು ನಿಯೋಜಿಸಲಾಗಿದೆ. ಈ ದಿನ ನಮಗೆ ಶಿವಮೊಗ್ಗ ಜಿಲ್ಲೆಗೆ ನೀಡಿರುವಂತಹ ಈ ಹೊಸ ಗಾಡಿಯನ್ನು ನಾವು ಮತ್ತು ನಮ್ಮ DLS ಸಾಹೇಬರು ಮತ್ತು DD ವುಮೆನ್ ಆ್ಯಂಡ್ ಚೈಲ್ಡ್ ಮೇಡಮ್ ಅವರು ಎಲ್ಲರೂ ಸೇರಿ ಇದನ್ನು ನಾವು ಒಂದು ಚಾಲನೆಯನ್ನು ನೀಡಿದ್ದೀವಿ. ಈ ಒಂದು ಗಾಡಿ ವಿಶೇಷವಾಗಿದೆ. ನೀವು ಇತರೆ ಪೊಲೀಸ್ ಗಾಡಿಗಳಿಗಿನ್ನ ಬೇರೆ ಥರನೇ ಇದೆ. ಬರುವ ದಿನಗಳಲ್ಲಿ ಇದನ್ನು ನೀವು ಎಲ್ಲ ನಮ್ಮ ಎಸ್ಪೆಷಲಿ ಕಾಲೇಜಸ್, ಸ್ಕೂಲ್ಸ್ ಮುಂದೆನೇ ಹೆಚ್ಚು ನೋಡ್ತೀರಾ. ಅದ್ರ ಜೊತೆಗೆ ಈ ಜನಜಂಗುಳಿ ಪ್ರದೇಶಗಳು ಯಾವಿದಾವೆ ಅಲ್ಲೂ ಕೂಡ ಇದನ್ನು ನೀವು ಕಾಣ್ತೀರಾ. ನಮ್ಮ 112 ಏನಿದೆ ಮತ್ತು ನಮ್ಮ 1098 ಅಂತ ಏನು ಒಂದು ಚೈಲ್ಡ್ ಹೆಲ್ಪ್ಲೈನ್ ಇದೆ, ಇದೆಲ್ಲವಕ್ಕೂ ಒಂದು ನೋಡಲ್ ಆಗಿ ನಾವು ಈ ಅಕ್ಕಪಡೆ ವೆಹಿಕಲನ್ನು ಕೂಡ ಯೂಸ್ ಮಾಡ್ತೀವಿ. ನಾವೇನಾದ್ರು ಸ್ಕೂಲು ಕಾಲೇಜ್ ಕಡೆ ಸಡನ್ನಾಗಿ ರಶ್ ಆಗಬೇಕು ಅಂದರೆ ನಾವು ಈ ಅಕ್ಕಪಡೆ ವೆಹಿಕಲಿಂದನೇ ನಾವು ರಶ್ ಮಾಡ್ತೀವಿ. ಇದರಲ್ಲಿ ವಿಶೇಷವಾಗಿ ಏನು ಅಂದರೆ ಎಲ್ಲ ಮಹಿಳಾ ಹೋಮ್ ಗಾರ್ಡ್ಸ್ ಮತ್ತು ಮಹಿಳಾ ಅಧಿಕಾರಿಗಳನ್ನೇ ಮತ್ತು ಮಹಿಳಾ PC-ಗಳನ್ನೇ HC-ಗಳನ್ನೇ ನಾವು ನೇಮಕ ಮಾಡಿರ್ತೀವಿ. ಎಲ್ಲ ವಿದ್ಯಾರ್ಥಿನಿಯರಿಗೆ ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ನಮ್ಮಲ್ಲಿ ಮೊದಲಿಗೆ ಸಮ್ಮತಿಯನ್ನು ಕೊಟ್ಟು ಅಪ್ರಾಪ್ತ ವಯಸ್ಸಿನಲ್ಲಿ ಪೋಕ್ಸೋ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅಲ್ಲದೆ ಕೆಲವು ಸಮ್ಮತಿ ಇರುವಂಥ ಘಟನೆಗಳಲ್ಲಿ ಫೋಟೋಗಳು, ವಿಡಿಯೋಗಳು ಬಂದು ಆ ನಂತರ ವಿದ್ಯಾರ್ಥಿನಿಗಳಿಗೆ ಅದರ ಮೇಲೇ ಬ್ಲ್ಯಾಕ್ ಮೇಲ್ ಮಾಡುವಂತಹ ಒಂದು ಅಪರಾಧಕ್ಕೆ ಮುಂದಾಗುವಂಥ ಒಂದು ಚಾನ್ಸಸ್ ಇದ್ದಾವೆ. ಅಂಥ ಒಂದು ಘಟನೆಗೆ ಕಡಿವಾಣ ಹಾಕೋದಕ್ಕೆ ಈ ಅಕ್ಕ ಪಡೆ ಬಹಳ ಸಹಕಾರಿಯಾಗುತ್ತೆ. ಆದಷ್ಟು ಪೋಕ್ಸೋ ಪ್ರಕರಣಗಳು ಕಡಿಮೆ ಆಗುವ ನಿಟ್ಟಿನಲ್ಲಿ ಈ ಅಕ್ಕ ಪಡೆ ನಮಗೆ ತುಂಬ ಸಹಕಾರಿಯಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ. ವಿದ್ಯಾರ್ಥಿನಿಯರು ಈಗ ಎಲ್ರಿಗೂ ನಾವು ಕೊಡುವಂತಹ ತುರ್ತು ಪರಿಸ್ಥಿತಿಯಲ್ಲಿ ಸಿಗುವಂತಹ ಸಂಖ್ಯೆ 112 ಇದನ್ನು ಮಂದಟ್ಟು ಮಾಡ್ಕೊಳ್ಬೇಕು. ಅವರು ಎಲ್ಲಿ ಇದ್ದಾರೆ, ಏನು ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಆದರೂ ಹೇಳುವಂಥ ಒಂದು ಧೈರ್ಯವನ್ನು ಮಾಡಬೇಕು. ಸಾಮಾನ್ಯವಾಗಿ ಮಹಿಳೆಯರು
ತಾವು ಅನುಭವಿಸುವ ತೊಂದರೆಯನ್ನ ಹೇಳ್ಕೊಂಡ್ರೆ ಎಲ್ಲಿ ನನ್ನ ಬಗ್ಗೆ ಜನರು ಅರ್ಥ ಮಾಡಿಕೊಂಡು ನನ್ನ ಒಂದು ಮರ್ಯಾದೆ ಹೋಗುತ್ತೆ ಅನ್ನುವಂಥ ಅಂಜಿಕೆಯಲ್ಲಿ ಜೀವನ ಮಾಡ್ತಾರೆ. ಆದರೆ ಈ ಅಕ್ಕಪಡೆ ಏನು ಕಾರ್ಯನಿರ್ವಹಿಸ್ತಾ ಇದೆ 112 ಸಂಖ್ಯೆಗೆ ಸಂಬಂಧಪಟ್ಟ ಕರೆ ಆಗಿರ್ಬೋದು, ಈಗ ನಮ್ಮ SP ಸರ್ ಹೇಳಿದಾಗೆ 1098 ಸಂಖ್ಯೆಗೆ ಸಂಬಂಧಪಟ್ಟ ವಿವರ ಆಗಿರ್ಬೋದು, ಕರೆ ಮಾಡಿದವ್ರದ್ದು ಮತ್ತು ವಿಷಯ ಹಾಗೂ ಯಾರ ಮೇಲೆ ಆಪಾದನೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಯಾರಿಗೂ ವಿವರವನ್ನು ಕೊಡ್ಲಿಕ್ಕೆ ಆಗಲ್ಲ. ಇದು ಗೌಪ್ಯವಾಗಿ ಇರ್ತದೆ. ಹಾಗಾಗಿ ಯಾರಾದರೂ ಇಂಥ ತೊಂದರೆಗೊಳಗಾದ್ರೆ ಅದು ಬ್ಲ್ಯಾಕ್ ಮೇಲಿಂಗ್ ಆಗಿರ್ಬೋದು, ಈವ್ ಟೀಸಿಂಗ್ ಆಗಿರ್ಬೋದು, ಸ್ಟಾಕಿಂಗ್ ಅಂದರೆ ಬೆನ್ನತ್ತಿ ಹಿಂಬಾಲತ್ತಿ ಹೋಗುವಂಥದ್ದಾಗಿರ್ಬೋದು, ಇಂಥದ್ದು ಯಾವುದೇ ಚಟುವಟಿಕೆ ಇದ್ರೂ ಕೂಡ ಯಾವುದೇ ಹಿಂಜರಿಕೆ ಇಲ್ಲದೆ ಅವರು ಮಾಹಿತಿಯನ್ನು ಕೊಟ್ಟರೆ ಯಾರು ಕರೆಯನ್ನು ಮಾಡಿರ್ತಾರೆ ಅಥವಾ ಯಾರು ಪರವಾಗಿ ಕರೆ ಮಾಡಿರ್ತಾರೆ ಅಂತ ನೊಂದ ವ್ಯಕ್ತಿಯ ವಿವರಗಳನ್ನು ಯಾರಿಗೂ ಹಂಚಲಾಗುವುದಿಲ್ಲ.